ಪಪ್ಪಿ ಸಿಕ್ಕಿದೆ. ಅವನಿಗೆ ಗೊತ್ತಿಲ್ಲ. ಸರಿ ಮಗ, ನೀನು ಬೇರೆ ರೋಡ್ ಕನ್ನಡ ಬರುತ್ತೇನೋ? ನೀನು ದೂರ ಅಷ್ಟೇ. ಅಪ್ಪರ್ ರೋಲರ್, ಲೋವರ್ ರೋಲರ್. ನಾಲ್ಕನೇಗೆ ಹಾಕಿದ್ದೀವಿ. ಹಾಂ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಸೊ ಹೇಳೋ ಅವಶ್ಯಕತೆ ಏನಿಲ್ಲ. ಏನಂದ? ಎಲ್ಲಿಗೆ ಹೋದ? ಟಾಪ್ ಇದ್ರಿಸ್ಕೊಂಡ್ಬಿಟ್ಟ. ಅವರೆಲ್ಲ ಗೊತ್ತಿರೋ ಪ್ಯಾಕೆಟ್ ಹೋಗೋಣ. ತಿರ್ಗಾ ಫುಲ್ ಟಿಪ್ ಟಾಪ್ ರೆಡಿ ಆಗ್ಬಿಟ್ಟಿದ್ಯಾ? ಸುಮ್ಮನೆ ಯಾರೋ ಹುಡುಗಿರಿದೆ ಇಂಪ್ರೆಸ್ ಮಾಡೋಣ ಅಂತ ಹುಡುಗಿರ್ನ. ಟೂತ್ ಕತ್ಲಲ್ಲಿ ಕೇಕ್ ಕಟ್ ಮಾಡೋದಂದ್ರೆ ಇದೆ ಅನ್ಸುತ್ತೆ. ಯಾಕೋ ಬ್ಲಾಗ್ ಬೋರಿಂಗ್ ಹೊಡಿತದೆ. ಕನ್ನಡ ಬರುತ್ತೇನೋ? ಬರೀ ಡೌಗಳು ನಿಂತು ಬರುತ್ತೆ. ಬರೀ ಕೆಟ್ಟ ಮಾತು ಮಾತ್ರ ಮಾತಾಡ್ತಾನೆ. ಕ್ರಿಸ್ಮಸ್ ಮಾತಾಡ್ಬೋದು. ಓ ಇದೆಲ್ಲ ಹೊಸ್ತಾಗ್ತಲ್ಲ. ನನ್ನ ಮಕ್ಕಳು ಕೇಳ್ಬೋದು. ನೀನು ದೂರ ಅಷ್ಟೇ. ಅದೇ ಹ್ಯಾಪಿ ಬರ್ಡೇ. ಹತ್ರ ಬಂದು ವಿಡಿಯೋ ಮಾಡೋದು ಅಪ್ಪಿ. ಫಸ್ಟ್ ಹ್ಯಾಪಿ ಬರ್ಡೇ ನನಗೆ. ನಾನು ನನಗೆ ಹ್ಯಾಪಿ ಬರ್ತ್ಡೇ ಮಚ್ಚ. ಥ್ಯಾಂಕ್ಸ್. ಬರೋದು ಅಷ್ಟು ತಿನ್ನಿಸ್ಬೇಕಾ? ಏನು ಮಾಡ್ತೀವಿ ನೋಡು. ಸರ್, ನೀವಾಗ ಒಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀಯಾ? ಈಗ ಕವರ್ ಆಗ್ತೈತೇನೋ ಇಬ್ರು? ನಿಗೊಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀಯಾ? ಅಪ್ಪರ್ ರೋಲರ್, ಲೋವರ್ ರೋಲರ್. ಹೇಳು 3 ಟೈಮ್ಸ್ ಹೇಳಿ ಸಾಕು, ಫಾಸ್ಟಾಗಿ. ಗೊತ್ತಿಲ್ಲ ಹೇಳು. ನಾರ್ಮಲ್ ಆಗಿ ಮಾತಾಡಿದ್ರೆ ಗೊತ್ತಾ? ಹೇಳ್ಬಿಟ್ರೆ ನೀನು ಹೇಳೋ. ಅಪ್ಪರ್ ರೋಲರ್, ಲೋವರ್ ರೋಲರ್. ಫಸ್ಟು ಕನ್ನಡ ಅಂತ ಕರೆಕ್ಟಾಗಿ ಹೇಳು. ಕನ್ನಡ. ವಾಯ್ಸ್ ಹೊಡೆದೈತೆ. ಹೇಳು. ದೊಡ್ಡವನ ಬಿಡೋಣ, ಹೊಸ ಹಾಕ್ಬೇಕು ಇವಾಗ. ಲೋ ಹೇಳು. ಅಪ್ಪರ್ ರೋಲರ್, ಲೋವರ್ ರೋಲರ್. ಅಪ್ಪರ್ ರೋಲರ್, ಲೋವರ್ ಲೋವರ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. इंटरनेशनल चैनल पे जाएगा. हाँ. जा रहे नहीं. Hey, 200+ views. Do you know? Yeah, seriously. Subscriber how much? Our subscribers 32. Okay. ಇವಾಗ ನಾವು ಅನ್ಕೊಂಡಿರೋ ಹಂಗೆ ನಾಯಿಗಳಿಗೆ ಫುಡ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಪೋಲಾರ್ ಬೇಗ ಹೋಗೋಣ. ಫಸ್ಟು ನಾಯಿಗಳಿಗೆ ಫೀಡ್ ಮಾಡೋಣ. ಓಕೆ, ಕಮ್ ಲೆಟ್ಸ್ ಗೋ ಗೈಸ್. ಅವ್ರ ಬರ್ತ್ಡೇ ದಿನ ಸ್ವಲ್ಪ ಒಳ್ಳೆ ಕೆಲಸ ಸಮಾಜ ಸೇವೆ ಮಾಡೋದು. ಸಮಾಜ ಸೇವೆ ತಾನೇ? ಯಾವ್ದೌದು. ಓಕೆ. ಬಂತು ಏನು ಈಗ ತಿಳಿದಿರೋ ಮನುಷ್ಯರಿಗೆ ನಾವು ಏನೋ ಮಾಡೋದಕ್ಕಿಂತ ಆಯ್ತು, ಆಮೇಲೆ ನಾಯಿಗಳಿಗಾದ್ರೂ ಏನೋ ಮಾಡಿದ್ರೆ ಅದು ಸಾಯೋವರೆಗೂ ನಮ್ಮ ನೆನ್ಪಿಟ್ಕೊಳ್ಳುತ್ತೆ. ಇದು ಯಾರಿಗೆ ಹೇಳ್ದೆ ಅಂತ ಅರ್ಥ ಆಗಿರುತ್ತೆ. ಯಾರಿಗೆ ಲೆಫ್ಟ್ ತಗೋ. ವಿಡಿಯೋ ಸ್ಟಾರ್ಟ್ ಆಗಿದೆ. ಇವನ್ಗೂ ಅಂತ ಹಾಕು. ಯಾರಾದ್ರು ಒಂದು ತಟ್ಟೆ ತಗೊಂಡು ಹಂಗೆ ಮಾಡು. ಒಂದು ತಟ್ಟೆ ಬ್ರೆಡ್ ಹಂಗೆ ಕೊಡ್ಕೊಡು. ಹಾಂ, ಲೈಟ್ ಓಪನ್ ಆಗಿದೆ. ಒಂದು 4-5 ಈ ಥರ ಪೀಸ್ ಮಾಡಾಕ್ತಿದೆ. ಕನ್ನಡ ಆಡಿಯನ್ಸ್ ಸಿಗುತ್ತೆ. ಸಿಸ್ಟಮ್ ತುವಾ ಹೆಂಗೋಳೆ ಮಚ್ಚ. ಇಲ್ಲಿ ತೋರಿಸಲಿ. ವಿಡಿಯೋದಲ್ಲಿ ಏನಾದ್ರು ಹಿಂಗೆ ಮಾತಾಡ್ತಿದ್ರೆ ಸೃಜನ್ ನಿಜ ಹೊಡಿತೀನಿ. ಓ ಕಾಮಿಡಿ ಎಲ್ಲರಿಗೂ ಇಷ್ಟ ಆಗಿಲ್ಲ ಮಚ್ಚ.
ಕಾಮಿಡಿ ಬ್ಲಾಗ್ ಇದು ಏನೇನೋ ಮಾಡೋದು. ಸರಿ ಮಗ ನೆಕ್ಸ್ಟ್ ಬೇರೆ ರೋಡ್ಗೆ ಹೋಗೋಣ, ಪಕ್ಕದ್ರೊಳಗೆ ಇರ್ಬೋದು. ಐ ಇವನ್ಗೊಂದು ನಾಯಿಗೆ ಹಾಕಿ ಹೇಳು. ಅವ್ನು ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಆಮೇಲೆ 10 ನಿಮಿಷ ಸುಮ್ಮನಿರು. ಸುಮ್ಮನೆ ಬೇಡ ಬ್ಲಾಗಲ್ಲೆಲ್ಲ ಹೇಳೋದು, ಸುಮ್ಮನೆ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಓ ದ ಹ್ಯಾಂಡ್ಸಮ್ ಗಾಯ್ ಇಲ್ಲಿ ಬರಲೇ ವಿಡಿಯೋ ಕಾಲ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡ್ತೀನಿ ತಪ್ಪಿಸ್ಕೊಂಡ್ಬಿಟ್ಟು. ಇಲ್ಲ ಎಷ್ಟ ಬೇಕು ಸ್ಪೀಡಾಗಿ ಬರೋಕ್ಕೆ? ನಡಿ ಬೀಚ್ ನಗರ್ಗೆ ತಗೊಳ್ಳೋ ಮೊಬೈಲ್. ನಂದೇ ಕಣೋ, ನನ್ನ ಮೊಬೈಲ್ ಅವನಿಗೆ ಕೊಡ್ಬೋದು. ಮೊಬೈಲ್ ಪೌಚ್ ನಡಿ ನಡಿ. ಇವಾಗ ನಾಯಿಗಳು ಎಲ್ಲಿ ಕಾಣ್ತೋ ನಿಲ್ಸು ಅಷ್ಟೇ, ಸ್ಲೋ ಮಾಡಷ್ಟು. ನಾಳೆ ಬೇರೆ ಫಿಸಿಕ್ಸ್ ಎಕ್ಸಾಮ್ ಇದೆ. ಅಯ್ಯೋ ಇವ್ರಿಗೇನೋ ಮಾಡಿ, ಈಗ ಏನಾದ್ರು ಮಾಡ್ಬೇಕಲ್ಲ ಇವ್ರಿಗೆ. ಏನು ಮಾಡೋದು? ಕಂಟೆಂಟ್ ಸೈಗಾಗಿರೋದು ನಂಗೆ ಬೇಕು ಇವಾಗ. ಏನು ಮಾಡೋದು? ಏನು ಮಾಡಲಿ? ಸೈಡ್ ನಡಿ. ನಾವು ಓದಿದ ಸ್ಕೂಲ್ ಹತ್ರ ಬಂದಿದ್ದೀವಿ, Side ಸ್ಕೂಲ್ ನಡಿ. ನೋಡ್ಕೊಂಡು ಹೋಗೋಣ. ಬೇಡಪ್ಪ, ನಮ್ಗೆ ಅದ್ರ ಸವಾಸನೇ ಬೇಡ. ಅದು ನಾಯಿ ಹೆದರ್ಕೊಂಡು ಅದಕ್ಕೆ ಸರಿ ನಡಿ. ತಿಂತ ಇಟ್ಕೊಳಲ್ಲ. ಸೊ ಗೈಸ್, 2ನೇ ನಾಯಿಗೂ ಸಕ್ಸಸ್ಫುಲಿ ಆಯಿತು. ಇಲ್ಲ ಆಲ್ರೆಡಿ 4 ನಾಯಿಗೆ ಹಾಕಿದ್ದೀವಿ. ಹಾಂ, ಅದು ಕರೆಕ್ಟ್. 3 ಪ್ಲೇಟ್ ಖಾಲಿ, 2 ಪ್ಲೇಟ್ ಐತೆ ಗೈಸ್. ನೋಡಿಸ್ತಾ ಇರೋದು ನೋಡಿ ಅವಾಗಿಂದ. ನೋಡಿ ಸ್ವಲ್ಪ ಶಿವರಿಂಗ್ ಆಗ್ತಿದೆ, ಯಾಕಂದರೆ ಚಳಿ ಆಗ್ತಿದೆ. ಸೊ ಗೈಸ್, ಫೈನಲಿ ಆರ್ಡರ್ ಪ್ಲೇಸ್ಡ್. ಚೆನ್ನಾಗಿದ್ದೀನಲ್ಲ, ನಿನ್ಕಿಂತ ಚೆನ್ನಾಗಿದ್ದೀನಿ. ಕೂತ್ಗಳಲ್ಲಿ ಚೆನ್ನಾಗಿಲ್ವಾ? ಮತ್ತೆ ಕೇಳು. ಇವಾಗ ಟ್ಯಾಗ್ ಅಸ್ ಇನ್ ಯುವರ್ ಪೋಸ್ಟ್ ಅಂತ ಹಾಕಿದ್ರಲ್ಲಪ್ಪ, ಹಾ. ಅವ್ರನ್ನ ನಮ್ಮ ಪೋಸ್ಟಲ್ಲಿ ಟ್ಯಾಗ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಓಕೆ ಕೇಳೋಕ್ಕಾಗಲ್ಲಪ್ಪ, ನೀನು ಹೇಳ್ಬೇಕಾಗುತ್ತೆ. ಧ್ರುವ, ನಿಂಗೆ ಚಾಲೆಂಜ್ ಆನ್ ದ ಸ್ಪಾಟ್. ನೀನು ಕೇಳೋ, ನಿಂಗೆ ಏನಾದ್ರು ಕೊಡ್ತೀನಿ. ಏನಂತ ನೀನು ಫ್ರೀಯಾಗಿ DVJ ಕೊಡ್ತೀನಿ. ಇವತ್ತಲ್ಲ, ಮತ್ತೆ ನಾಡಿದ್ದು ಸಂಡೇ. ಇವಾಗ ನಾನು ಇದನ್ನ ಅವ್ರ ಹತ್ರ ಡೈರೆಕ್ಟಾಗಿ ಹೋಗಿ ಕೇಳಿದ್ರೆ ನೀನು ನಮ್ಗೇನು ಸಿಗುತ್ತೆ? ಓಕೆ ಎಷ್ಟು ನಾನು ಬ್ಲರ್ ಮಾಡಿಬಿಡ್ತೀನಿ. ಯುವರ್ ಪೋಸ್ಟ್ಗೆ ನಕ್ಕೊಂಡು ರಿಯಾಕ್ಟ್ ಮಾಡಿದ್ದಾರೆ. ಏನು ಟೈಮ್ ಫಾಲೋವರ್ಸ್ ಅಪ್ಪ ನಿಮಗೆ. ಹುಡುಗಿರೆಲ್ಲ ನಿಮ್ಮ ಪೋಸ್ಟ್ ನೋಡಿ ಕಮೆಂಟ್ ಮಾಡ್ತಿದ್ದಾರೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪೋಸ್ಟ್ ಎಲ್ಲ ಕಾಣೋದು, ಕಮೆಂಟ್ ಎಲ್ಲ ಕಾಣೋದು. ಅಯ್ಯೋ ಸಾರಿ ಕಮೆಂಟ್ ಅಲ್ಲ, ಸಿಕ್ತು ಕಂಟೆಂಟ್. ಮಸ್ತಾಗಿರೋ ಕಂಟೆಂಟ್. ಅವ್ನು ಫನ್ನಿ ಕಂಟೆಂಟ್ ಬೇಕು. ನಮ್ಮ ಹುಡುಗ ಏನಂತಿದೆ, ಫನ್ನಿ ಕಮೆಂಟ್ ಬೇಕು. ಫನ್ನಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ವರ್ಷ ಇದೆ. ಗರ್ಲ್ಫ್ರೆಂಡ್ ಸಿಕ್ಬಿಟ್ಟಲ್ಲ ಗೈಸ್ ಅವನಿಗೆ. ವಾಯ್ಸ್ ಲೋ ಅದೇನೋ ಹೇಳೋದು ಬರಲಾಗಿದೆ ಅವನಿಗೆ, ಹೊಸ್ಕೆ ಆಗ್ಬೇಕು. ಇವಂದು ಅವನ ಹೆಸರೇನು? ಏನು ಹೆಸರು ಗೊತ್ತಿಲ್ಲ. ಐ ಯಾರು ಹೊಸ ರೆಸಿಪಿ ನೋಡಿ ಫ್ರೆಂಡ್ಸ್, ಟೇಸ್ಟ್ ಮಾಡ್ತಾ ಇದ್ದೀವಿ. कितने तेजस्वी लोग हैं हमारे पास, कितने शानदार विचार रखते हैं जी. ಇದಕ್ಕೆಲ್ಲ ಒಳ್ಳೊಳ್ಳೆ ಮೀಮ್ಸ್ ಹಾಕ್ತೀನಿ. ರಿಷಬ್ ಈ ಅನ್ನ ಸರಿ ಬಿಡ್ಕೊಂಬಿಟ್ಟ. ಎರಡು ಸ್ಪೂನ್ ಯಾವ್ದು ಗೊತ್ತಾಗ್ಲಿ. ನೆನ್ಸ್ಕೊಂಡು ನಂಗೆ ಗೊತ್ತು ಯಾವ್ದು. ರಿಷಬ್ ಗಲೀಜ್ ಸೂಪ್ ಅಂತ ಅದು. वाह क्या सीन है. ಆಮೇಲೆ ನನ್ನ ಗಂಡು ನಿಮ್ಮಪ್ಪ ನೋಡ್ತಾರೆ. ಬ್ಯಾಡ್ ವರ್ಡ್ಸ್. ಚಿಯರ್ಸ್ ಅಂದ್ಬಿಟ್ಟು ಎಲ್ಲ ತಿಳ್ಕೊಂಡೇ ಬಿಟ್ಟಲ್ಲ. ಇನ್ನೊಂದು ಸ್ವಲ್ಪ ಯಾರೇ ಬೇಗ
ಫೈನಲಿ ಮಳೆ ಬರ್ತೈತೆ. ನಿಧಾನಕ್ಕೆ ಹೋಗು. ಆರಾಮಾಗಿರೋ ಕರ್ಕೊಂಡು ಹೋಗ್ತೀನಿ ಇರ್ಕೋಬೇಡ. ಸ್ಟ್ರೈಟ್ ಯಾರೋ ಅವ್ನು ಎಲ್ಬೋರ್ಡ್ ನನ್ನ ಮಗಲು. ನೀನ್ ಎಲ್ಬೋಡು ಅಲ್ಲಿ. ಅಡ್ರೆಸ್ ಗೊತ್ತಿಲ್ಲ ಕೊಡು ಅವ್ನಿಗೆ. ಅಟ್ಲೀಸ್ಟ್ ನಂಗೆ ಅಡ್ರೆಸ್ ಆದ್ರೂ ಗೊತ್ತು. ಓಡ್ಸಕ್ಕೆ ಬರಲ್ಲ. ಅಡ್ರೆಸ್ ಗೊತ್ತಿಲ್ವಂತೆ ಅವನಿಗೆ ಗೊತ್ತಿಲ್ಲ. ಚಪ್ರಿಗೆ ಎಕ್ಸಾಂಪಲ್ ಏನು ಅಂದ್ರೆ ನೀವು ನೋಡ್ಬೋದು. ಇಬ್ರು ಅಫಿಷಿಯಲ್ ಚಪ್ರಿ ಅಂದ್ರೆ ಹಿಂದೆ ಕೂತಾನಲ್ಲ ಟೋಪಿ ಹಾಕೊಂಡು ಅವನೇ. ಅವ್ನು ಸರ್ಟಿಫೈಡ್ ಚಪ್ರಿ ಮುಂದೆ ಇರೋನು. ಅವ್ರ ಹೆಸರು ವೆರಿಫೈಡ್ ಟಿಕ್ ಬೇರೆ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಹಾಕ್ತೀನಿ ನೋಡಿ. ಏನು ಕರೆಕ್ಟ್ ಗೈಸ್. ಸಿಕ್ಕಿದೆ, ಪಪ್ಪಿ ಸಿಕ್ಕಿದೆ. ಫುಲ್ ಹಾಕ್ಬಿಡು. ಬಾಕಿ ಇದನ್ನ ವಿಡಿಯೋ ಮಾಡಬೇಡ ಬಾರೆ. ಸೊ ಗೈಸ್ ಸಕ್ಸಸ್ಫುಲ್ ಎಷ್ಟಾಯ್ತು? 5, 6. ಮಳೆ ಬೇರೆ ಬರ್ತಾ ಇತ್ತು. ಸೊ ಗೈಸ್ ಸಕ್ಸಸ್ಫುಲಿ ಬಂದ್ವಿ ನೋಡಿ. ಎಲ್ಲಿ ಹಾಂ ಕ್ಲೋಸ್ ಆಗಿದೆ ಅಂತ ನಡೆಯೋ. ನಾವು ಅದು ಸ್ಪಾಟ್ ತೋರಿಸ್ಬೇಕಿತ್ತಲ್ಲ. ಅವನು ಇನ್ನೇನು ತಪ್ಪಾಗ್ಬೇಕು ಅಂತ. ಗೈಸ್ ಆ್ಯಕ್ಚುಲಿ ವ್ಲಾಗು ಪೋಸ್ಟ್ಪೋನ್ ಆಗಿದೆ. ನಿನ್ನೆ ಮಧ್ಯರಾತ್ರಿ ಬರಬೇಕಿತ್ತು. ಸೊ ನಮ್ಮ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ವೆದರ್ ಕೂಡ ಸರಿ ಇದ್ದಿಲ್ಲ. ಸರಿ ಇಲ್ಲ. ಬಂದಿರೋ ಹಾಕೊಂಡು ಬಿಡ್ತಿದ್ದೀನಿ ನಿಮ್ಮ ಮನೆಗೆ. ಸೊ ಗೈಸ್ ಏನೋ ಸರ್ಪ್ರೈಸ್ ಅಂತೆ. ಝೂ ಬೀಳ್ತಾನೆ. ಅಯ್ಯೋ ಅದು ನಿಮ್ಮ ಮನೆ ರೋಡಲ್ಲಿ ನಾಯಿ ಐತೆನಾ? ಮಳೆ ಬರ್ತೈತೆ. ಬಾರ ಬೇಡ. ಮಳೆ ಬರ್ತೈತೆ. ಮಳೆ ರೋಡಲ್ಲ ಮಳೆ ಬರ್ತೈತೆ. ಸೊ ಗೈಸ್ ಏನೋ ಗಿಫ್ಟ್ ತರಕ್ಕಂತ ಹೋಗೋಣ. ಗಿಫ್ಟ್ ಏನೋ ಗೊತ್ತಿಲ್ಲ. ಬೇಗ ಬರ. ರತನ್ ಗೈಸ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ರತನ್ ಬಂದೆ. ವಿಡಿಯೋ ಮಾಡ್ತೀನಿ ಬಿಡ. ಹ್ಯಾಪಿ ಬರ್ಡೇ. ಹುಡ್ಕೊಂಗೆ ನನ್ನ ಫ್ರೆಂಡ್ ಒಬ್ಬ ರತನ್ ಇಲ್ಲಿ ಬಟ್ಕೊಂಡು ಬಟ್ಕೊಳ್ಳೋದು ಅಲ್ಲಿಂದ ಪಾರ್ಸಲ್ ಕಳಿಸಿದ್ದೀನಿ. ಬಾಯ್ಸ್ ಆ್ಯಂಡ್ ಇಸ್ ದ ಬೆಸ್ಟ್ ಫ್ರೆಂಡ್ಶಿಪ್. ಎಡ್ರೆಸ್ ತೋರಿಸ್ಬೇಡ. ಮೈಕು ಐತೆ ಹುಷಾರು. ಅಲ್ಲಿ ನೋಡು, ಅಲ್ಲಿ ಕಾಣಿಸ್ತು ನನಗೆ ಇಲ್ಲಿ. ಹಾಂ ಗಾಯ್ಸ್, ಸೊ ಪ್ಲೆಸೆಂಟ್ ಸರ್ಪ್ರೈಸ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮೈಕ್ ವಾಸ್ ಇನ್ಕ್ಲೂಡೆಡ್. ಅಲ್ಲೂ ಇದೆ ನೋಡಿ. ಆ್ಯಕ್ಚುಲಿ ಹತ್ರ ಎಲ್ಲಿದೆ ಗೈಸ್ ಇದೆಲ್ಲ ಇದೆ. ತಗೋಬೇಕು ಮುಂದೆ ಅಂತ ನಾನು ಕರೆಕ್ಟಾಗಿ ನೆಕ್ಸ್ಟ್ ಬ್ಲಾಗಿಂದ ಯೂಸ್ ಮಾಡ್ತೀನಿ. ಓಕೆ ದರ್ಶನ್ ಬಂದೆ. ಅವರಪ್ಪ ಬೈತಾರೆ. ಏನು ಚೆಕ್ ಮಾಡ್ಬಿಟ್ಟು ನಿಮಗೆ ಕೇಳಿಸಿದೆ ಅನ್ಸುತ್ತೆ. ಇನ್ನೊಂದು ಕೇಳಿಸುತ್ತೆ. ಇವಾಗ ಸ್ವಲ್ಪ ವಾಯ್ಸ್ ಸ್ವಲ್ಪ ಬೆಟರ್ ಆಗಿರ್ಬೋದು. ಬಟ್ ನನ್ನ ಫ್ರೆಂಡ್ ರತನ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.